ಬದುಕಿನ ಮೋಟಿವೇಶನ್ ಮುಂದೆ ಇನ್ನು ಯಾವ ಜಗತ್ತಿನ ಯಾವ ಮೋಟಿವೇಶನ್ನು ಬೇಕಾಗಿಲ್ಲ. ಬದುಕು ಅನ್ನೋ ಹಸು ಇದೆಯಲ್ಲ, ಹಸುವನ್ನು ನೀಗಿಸ್ಕೊಬೇಕಾದ್ರೆ ಏನು ಬೇಕಾದ್ರೂ ಮಾಡಬೇಕಾಗತ್ತೆ ನಾವು. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಮೋಸ ಹೋಗಿರೋರಿಗೋಸ್ಕರ ಇವತ್ತಿನ ಟಾಪಿಕ್ ಇರುತ್ತೆ. ಸೊ ಮೋಸ ಹೋಗಿರೋರು ಇವತ್ತೇನು ಡಿಪ್ರೆಷನ್ ಆಗಿದ್ದೀರಾ, ಏನು ಕೂತಿದ್ದೀರಾ, ಅಳ್ತಾ ಇದ್ದೀರಾ, ನೀವು ಯೋಚನೆ ಮಾಡುವಂಥ ರೀತಿನ ಬದಲಾವಣೆ ಮಾಡಿಕೊಂಡಾಗ ಮಾತ್ರ ನೀವು ನಿಮ್ಮ ಬದುಕನ್ನು ಕಟ್ಕೊಳ್ಳೋಕೆ ಸಾಧ್ಯ. ನೀವು ಆ ಪ್ಲೇಸಿಂದ ನಿಮ್ಮ ಬದುಕಲ್ಲಿ ನೆಮ್ಮದಿಯನ್ನು ಕಾಣಿಸ್ಕೊಳ್ಳೋಕೆ ಸಾಧ್ಯ. ಸೊ ಏನು ಮಾಡಬೇಕು ಅಂತೇಳಿ ಇವತ್ತು 5 ಟಿಪ್ಸ್ನ ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ. ವಿಡಿಯೋ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆ್ಯಂಡ್ ಲೈಕ್ ಮಾಡಿ. ನೋಡಿದ್ಮೇಲೆ ಏನು ಅನಿಸ್ತು ವಿಡಿಯೋ ಬಗ್ಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಕೊನೆಯ ತನಕ ನೋಡಿದ್ರೆ ಮಾತ್ರ ನಿಮಗೊಂದು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಏನೇನು ಅಂತ. ಓಕೆ, ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಏನೇನು ಕಳ್ಕೊಂಡಿದ್ದೀರಾ ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ. ಯಾರೊಟ್ಟಿಗೆ ನೀವು ತುಂಬ ಕ್ಲೋಸ್ ಆಗಿದ್ರಿ, ರಿಲೇಷನ್ಶಿಪ್ಪಲ್ಲಿದ್ದೀರಿ, ನೀವು ಅವರಿಂದ ಏನೇನು ಕಳ್ಕೊಂಡಿದ್ದೀರಿ ಅವರೊಟ್ಟಿಗೆ ಕನೆಕ್ಟ್ ಆದಮೇಲೆ. ಸೊ ಏನೇನು ಕಳ್ಕೊಂಡಿದ್ದೀರ ಅಂತ ಬಂದಾಗ ನಿಮಗೆ ಏನಾಗುತ್ತೆ, ಎವ್ರಿ ಡೇ ನಾವೇನೇನು ಕಳ್ಕೊಂಡಿದ್ದೀವಿ ಅಂತ ನಾವು ಒಂದು ಸ್ವಲ್ಪ ರೀಕಾಲ್ ಮಾಡಿಕೊಂಡಾಗ ಡೆಫಿನೆಟ್ಲಿ ನಮಗೆ ಇಷ್ಟೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವ, ನಾವು ತುಂಬ ಹುಷಾರಾಗಿರ್ಬೇಕಪ್ಪ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಎಲ್ಲೋ ಒಂದು ಕಡೆಗೆ ಮನೆಗೆ ಯಾರೋ ಕಳ್ಳರು ನುಗ್ಬಿಟ್ಟು ನಮಗೆ ಕಳ್ತನ ಮಾಡಿದ್ದಾರೆ, 1 ಲಕ್ಷ 2 ಲಕ್ಷ ದೋಚ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ನಾವು ಹುಷಾರಾಗ್ಬಿಡ್ತೀವಪ್ಪ, ಹುಷಾರಾಗಿ ಇಟ್ಕೊಬೇಕು, ಇನ್ನು ಕಳುವು ಆಗ್ಲಿಕ್ಕೆ ಬಿಡಬಾರ್ದು ಅಂತೇಳಿ. ಸೇಮ್ ಹಂಗೇ ನಿಮ್ಮ ಸಮಯ, ನಿಮ್ಮ ಆಯಸ್ಸು, ಜೊತೆಗೆ ನೀವು ಹೇಗಿದ್ರಿ, ಏನೇನು ಕಳ್ಕೊಂಡಿದ್ದೀರಾ, ಸೊ ಜಸ್ಟ್ ಒಂದು ಪಟ್ಟಿ ಮಾಡ್ಕೊಳ್ಳಿ. ಒಂದು ರೀಕಾಲ್ ಮಾಡ್ಕೊಂಡಾಗ ನಿಮಗೆಲ್ಲನೂ ಕಣ್ಣು ಮುಂದೆ ಬರುತ್ತೆ ಏನೇನು ಕಳ್ಕೊಂಡಿದ್ದೀರಾ ಅಂತೇಳಿ. ಆವಾಗ ಅದನ್ನು ನೋಡಿ ಒಂದ್ಸಲ ನಿಮಗೆ ನೀವು ಸರಿಯಾಗಬೇಕು ಅಂದರೆ ಏನೇನು ಕಳ್ಕೊಂಡಿದ್ದೀರಾ ಅದು ಸ್ವಲ್ಪ ಪಟ್ಟಿ ಮಾಡ್ಕೊಂಡಾಗ ನಿಮಗೆ ಅದು ಒಂದು ಆನ್ಸರ್ ಸಿಗೋಕ್ಕೆ ಸಾಧ್ಯ. ಮೋಸ ಹೋಗಿರೋರು ಈ ರೀತಿ ಯೋಚನೆ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಹೇಳ್ತೀನಿ, ಮಾನಸಿಕ ಆರೋಗ್ಯ ಹೇಗಾಗಿದೆ ಯೋಚನೆ ಮಾಡಬೇಕಾಗತ್ತೆ. ಇವತ್ತಿಗೆ ನಿಮ್ಮ ಮಾನಸಿಕ ಆರೋಗ್ಯ ಹೇಗಿದೆ? ಶುರುವಾತಲ್ಲಿ ಮಾನಸಿಕ ಆರೋಗ್ಯ ಹೇಗಿತ್ತು, ಇವತ್ತೇನಿದೆ, ಹೆಂಗಿದೆ? ಇವತ್ತು ತುಂಬ ಅಳ್ತಾ ಇದೆ, ಬರೀ ಕೆಟ್ಟ ಯೋಚನೆಗಳು ಬರ್ತಾ ಇದೆ, ಭಾವನೆಗಳಲ್ಲಿ ಕೊರತೆಗಳು ಕಾಣ್ತಾ ಇದೆ, ಮನಸ್ಸಲ್ಲಿ ನೆಮ್ಮದಿನೇ ಇಲ್ಲ, ಎಲ್ಲಿ ಹೋದರೂ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಸೊ ಬಿಫೋರ್ ಹೇಗಿದ್ರಿ, ಇವಾಗ ಏನಿದ್ದೀರಿ, ಇದ್ರ ಬಗ್ಗೆ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ. ಯಾಕೆ ಹಿಂಗಾಗಿದೆ, ಕಾರಣ ಏನು, ನೆಕ್ಸ್ಟ್ ಏನು ಆಗಬೇಕಾಗಿದೆ, ಇದೆಲ್ಲ ಆನ್ಸರ್ ಸಿಗ್ತಾ ಹೋಗುತ್ತೆ. ನಾವು ಕೆಲವೊಂದಿಷ್ಟನ್ನು ರೀಕಾಲ್ ಮಾಡ್ಕೊಬೇಕು. ನಾವೇನು ಮಾಡ್ತಾ ಇದ್ವಿ, ಏನಾಗಿದ್ದೀವಿ ಇವತ್ತು ಅಂತೇಳಿ. ಆವಾಗ ನಮಗೆಲ್ಲದೂ ಲೆಕ್ಕಾಚಾರ ಸಿಗ್ತಾ ಬರುತ್ತೆ. ನೀವು ಲೆಕ್ಕಾಚಾರ ಇಟ್ಕೊಳ್ಳೋಕೆ ಹೋಗಿಲ್ಲ ಅಂತ ಹೇಳಿದ್ರೆ ಮರೆತೇ ಹೋಗೋದು ಎಲ್ಲನೂ. ನಿಮಗೆ ನೀವೇ ಮರ್ತ್ಕೊಂಡ್ಬಿಡ್ತೀರ ರೀಕಾಲ್ ಮಾಡಿ ನಾವು ಬದುಕಿಲ್ಲ ಅಂತ ಹೇಳಿದ್ರೆ. ಸೊ ಅದಕ್ಕೆ ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಹೆಂಗಿದ್ದೆ ನಾನು ಇವತ್ತು, ಏನಾಗಿದ್ದೀನಿ ಅಂತೇಳಿ. ಓಕೆ, ಸೊ ನೆಕ್ಸ್ಟ್ ಥಿಂಗ್ ಮಾಡಿ ಅಂದರೆ ದೈಹಿಕ ಆರೋಗ್ಯ ಹೇಗಿದೆ. ಕೆಲವೊಂದು ಡಿಪ್ರೆಷನ್ಗೆ ನೋಡಿ, ಚೀಟಿಂಗ್ ನಡೆದ್ಮೇಲೆ ಡಿಪ್ರೆಷನಿಗೆ ಹೋದ್ಮೇಲೆ ಊಟ ಸೇರ್ತಾ ಇರಲ್ಲ, ನಿದ್ದೆ ಸೇರ್ತಾ ಇರಲ್ಲ, ಡ್ರೆಸ್ಸಿಂಗ್ ಸೆನ್ಸ್ ಇರಲ್ಲ, ಯಾವುದ್ರಲ್ಲೂ ಏನೂ ಇರಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ. ದೈಹಿಕ ಆರೋಗ್ಯ ಕಳ್ಕೊಂಡ್ಮೇಲೆ ಹಾಗೇ ನಿಮ್ಮ ಮಾನಸಿಕ ಕಾಡೋಕ್ಕೆ ಶುರು ಆಗುತ್ತೆ. ಶುರುವಾತ ನೋಡೋಕ್ಕೆ ಅಪ್ಸರೆ ಥರ ಇರ್ತೀರಿ, ನೋಡೋಕೆ ಋತುಕ್ ರೋಷನ್ ಒಳ್ಳೆ ಬಾಡಿ ಫಿಟ್ನೆಸ್ ಸಾಕತ್ತಾಗಿರ್ತೀರಿ, ಊಟ ಮಾಡ್ಕೊಂಡು ತಿನ್ಕೊಂಡು ಹಾಯಾಗಿ ಎಂಜಾಯ್ ಮಾಡ್ಕೊಂಡಿರ್ತೀರಿ. ಇವತ್ತು ಕೊರಗ್ತಾ ಆರೋಗ್ಯ ಹಾಳಾಗಿರುತ್ತೆ, ಮನಸ್ಸಿಗೆ ನೆಮ್ಮದಿನೇ ಇರಲ್ಲ, ಅಲ್ಲೂ ಕೂಡ ಮಾನಸಿಕವಾಗಿ ಕೊರಗ್ತಾ ಬರ್ತೀರಿ, ಚಿಂತೆ ಶುರುವಾಗುತ್ತೆ. ಸ್ವಲ್ಪ ಇದನ್ನು ರೀಕಾಲ್ ಮಾಡ್ಕೊಂಡಾಗ ನಿಮಗೆ ನೀವು ಈಗ ನಾವೇನಾಗುತ್ತೆ, ಎಲ್ಲೋ ಹೋಗಬೇಕಾಗಿರೋರು ತಪ್ಪಿ ಮರೆತುಬಿಟ್ಟು ಇನ್ನೆಲ್ಲೋ ಹೋಗ್ತಾ ಇರ್ತೀವಿ. ಎಚ್ಚರ ಆದಾಗ ಅಯ್ಯೋ ನಾನು ಇದಲ್ಲ, ಇದು ನಾನು ಹೋಗುವಂಥ ದಾರಿ, ನಾನು ಬೇರೆ ಎಲ್ಲೋ ಹೋಗಬೇಕಿತ್ತು, ಇನ್ನೆಲ್ಲೋ ಬಂದುಬಿಟ್ಟಿದ್ದೀನಿ ಅಂತೇಳಿ. ಸೊ ಹಂಗೆ ರೀಕಾಲ್ ಮಾಡಿದಾಗ ನಿಮ್ಗೆ ಎಚ್ಚರ ಮಾಡುತ್ತೆ ನಿಮ್ಮ ಬ್ರೈನ್, ನಿಮ್ಮ ಥಾಟ್ಸ್. ಸೊ ಆ ಕಾರಣಕ್ಕೆ ಇವೆಲ್ಲನೂ ಕೇಳ್ಕೊಳ್ತಾ ಬರ್ಬೇಕು ನಿಮಗೆ ನೀವೇ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಏನಂದರೆ ನಿಮ್ಮ ದಾರಿ ಈಗ ಎಲ್ಲಿ ಸಾಗ್ತಿದೆ. ಹೊಸ ಹೋಗಿದ್ದೀರಿ, ಪ್ರೀತಿ ಅಂತ ತುಂಬ ನಂಬ್ಕೊಂಡಿದ್ರಿ, ಇವತ್ತು ಜನ ಸರಿ ಇಲ್ಲ, ಈಗ ಎಲ್ಲಿ ಸಾಗ್ತಿದ್ದೀರ ದಾರಿ? ಅದೇ ಡಿಪ್ರೆಷನ್ ಕೊರಗ್ತಾ ಅಳ್ತಾ ಕೂತಿದ್ದೀರಾ, ಅಥವಾ ಏನಾದ್ರು ವಯಸ್ಸಾಗ್ತಿದ್ದಂಗೆ ನಿಮಗೆ ನೀವು ಅಳ್ತಾ ಹಿಂಗೇ ಕೂತ್ಕೊಂಡಿರ್ತೀರಾ, ಅಥವಾ ಹಿಂಗೆ ಕೂತ್ಕೊಂಡಿರ್ತೀರ, ಹೆಂಗೋ ಒಂದು ಕೂತ್ಕೊಂಡಿರ್ತೀರ ಅಳ್ತಾ, ಕಣ್ಣೀರಾಗ್ತಾ ಬಿಡ ಮೇಲೆ. ಸಮಯ ದಿನ ಬೆಳಗಾಗ್ತಿದೆ, ರಾತ್ರಿನೂ ಆಗ್ತಿದೆ, ಕಳೀತಾ ಇದೆ, ಬಟ್ ಏನು ಎಲ್ಲ ನಡೀತಾ ಇದೆ, ಬಟ್ ನೀವೆಲ್ಲಿದ್ದೀರಾ? ಪಯಣ ಎಲ್ಲಿ ಸಾಗಬೇಕಿತ್ತು ಅಲ್ಲೇ ಇದೆಯಾ, ಸಾಗ್ತಾ ಇದೆಯಾ? ಅಂದ್ಕೊಂಡಿದ್ದೀರಾ ಸಾಗ್ತಿದೆಯಾ, ಅಥವಾ ಏನು ಸಾಗ್ತಾನೆ ಇಲ್ವಾ, ಅಲ್ಲಿ ಸ್ಟಾಪ್ ಆಗಿದೆಯಾ? ಇವೆಲ್ಲನೂ ಕೇಳಬೇಕಾಗತ್ತೆ. ಬದುಕಿನ ಒಂದು ಪಯಣದಲ್ಲಿ ಹೊರಟಿದ್ವಿ ನಾವು, ಏನೋ ಆಗ್ಬೇಕು, ಹಿಂಗೆ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಂತ ಹೊರಟಿರೋರು ಅಲ್ಲೇ ಸ್ಟಾಪ್ ಮಾಡಿದ್ದೀವಿ ಅಂದಮೇಲೆ ಕೇಳ್ಕೊಬೇಕು ನಾವು. ಕೇಳಿಲ್ಲ ಅಂದರೆ ಹೆಂಗಾಗತ್ತೆ? ಸೊ ನಾನು ಹೇಳ್ತಿರೋದು ಇಷ್ಟೇ. ಓಕೆ, ಸೊ ಅದಕ್ಕೆ ನಿಮ್ಮ ಪ್ರಯಾಣ ಎಲ್ಲಿ ತನಕ ಇದೆ ಅದನ್ನು ಫಸ್ಟು ಕಂಡಿಡ್ಕೊಳ್ಳಿ ನೀವೇ. ನೆಕ್ಸ್ಟ್ ಪಾಯಿಂಟು, ಎಲ್ಲಿ ರೀಚ್ ಆಗಿದ್ದೀರಾ ಪ್ರೆಸೆನ್ಸ್ ನೋಡ್ಕೊಳ್ಳಿ. ಏನೋ ಆಗಬೇಕಂತ ಹೊರಟಿದ್ರಿ ಲೈಫಲ್ಲಿ, ಇನ್ನು ಯಾರ್ದೋ ಸಹವಾಸ ಮಾಡಿದ್ರಿ, ಇನ್ನೆಲ್ಲೋ ಸ್ಟಕ್ ಆಗಿದ್ರಿ, ಏನೇನೋ ಕಳ್ಕೊಂಬಿಟ್ರಿ. ಇವತ್ತು ಪ್ರೆಸೆಂಟ್ ಸಿಚುವೇಷನಲ್ಲಿ ಏನಾಗಿದ್ದೀರಿ, ಹೆಂಗಿದ್ದೀರಿ, ಫಿನಾನ್ಷಿಯಲ್ ಸ್ಥಿತಿಗತಿಗಳು ಹೇಗೆ, ಮಾನಸಿಕ ಆರೋಗ್ಯದ ಗತಿ ಹೇಗೆ,
ನಿಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿಗಳು ತಂದೆ ತಾಯಿ ಅಣ್ಣ ಅಕ್ಕ ತಮ್ಮ ಬಂಧು ಬಳಗ ಎಲ್ಲ ಇದ್ದಾರೆ. ಅವ್ರಗಳ ಮಧ್ಯೆ ನೀವೆಲ್ಲಿ ಉಳ್ಕೊಂಡ್ಬಿಟ್ಟಿದ್ದೀರಿ? ಅಥವಾ ಜಾಬು ಅಂತ ಹೊರಟಿದ್ರಿ, ಏನೋ ಅಚೀವ್ಮೆಂಟ್ ಮಾಡೋಕ್ಕಂತ ಹೊರಟಿದ್ರಿ, ಆ ಅಚೀವ್ಮೆಂಟ್ ಸ್ಥಿತಿ ಏನಾಯಿತು? ಪ್ರೆಸೆಂಟ್ ವರ್ಕಿಂಗ್ ಕಂಡೀಷನ್ ಹೆಂಗಿದೆ ರಿಕಾಲ್ ಮಾಡ್ಕೊಬೇಕು. ಬದುಕಿನ ಮೋಟಿವೇಶನ್ ಮುಂದೆ ಇನ್ನು ಯಾವ ಜಗತ್ತಿನ ಯಾವ ಮೋಟಿವೇಶನ್ನು ಬೇಕಾಗಿಲ್ಲ. ಬದುಕು ಅನ್ನೋ ಹಸು ಇದೆಯಲ್ಲ, ಆ ಹಸುವನ್ನು ನೀಗಿಸ್ಕೊಬೇಕಾದ್ರೆ ಏನು ಬೇಕಾದ್ರೆ ಮಾಡಬೇಕಾಗತ್ತೆ ನಾವು. ಕೆಲವರು ನಮಗೆ ಡಿಪ್ರೆಷನ್ ಕೂತಿದ್ದೀವಿ, ನಿನ್ನ ಬದುಕಿದು ಎದ್ದು ಹೋಗು ಮುಂದೆ, ಕೂತ್ಕೊಂಡ್ರೆ ಯಾರೂ ಕೇಳಲ್ಲ ನಿನ್ನ ಕಣ್ಣೀರು ಕತೆನ, ಮುಂದೆ ಹೊಟ್ಟೆಪಾಡು ತುಂಬಿಸ್ಕೋ. ಯಾರೋ ನಿಮಗೆ ಕಳ್ತನ ಮಾಡಿದ್ದಾರೆ ಅಂತೇಳಿ ರೈಲ್ವೆ ಸ್ಟೇಷನಲ್ಲಿ ಓಡಾಡ್ತಿರ್ತೀರ. ರೈಲ್ವೆ ಸ್ಟೇಷನಲ್ಲಿ ನೀವು ಓಡಾಡ್ತಿರ್ತೀರಿ, ಯಾರೋ ನಿಮ್ಮ ಜೇಬನ್ನ ಕಟ್ ಮಾಡ್ಕೊಂಡು ಕಳ್ತನ ಮಾಡ್ಕೊಂಡು ಹೋಗಿರ್ತಾರೆ ಅಂದ್ಕೊಳ್ಳಿ. ಅದೇ ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಂಡು ಇದು ಮಾಡ್ತೀರಾ? ಇಲ್ಲ ತಾನೇ, ಕಳ್ಕೊಂಬಿಟ್ಟಿದ್ದೀರಿ. ಈಗ ನೆಕ್ಸ್ಟ್ ಕಳ್ಕೊಬಾರ್ದು. ನೆಕ್ಸ್ಟ್ ಈಗ ಆಗೋಗಿದೆ, ಅಲ್ಲೇ ಕೂತ್ಕೊಂಡ್ಬಿಟ್ರೆ ಅಲ್ಲೇ ಉಳಿತೀರಾ. ಏನಕ್ಕೆ ಹೋಗಿದ್ರಿ ಕೆಲಸಕ್ಕೆ ಅದು ಆಗಲ್ಲ. ಸೊ ರೈಲ್ವೆ ಸ್ಟೇಷನಲ್ಲಿ ನೆಕ್ಸ್ಟ್ ಹೆಂಗಿರಬೇಕು ಅನ್ನೋದು ಕಲ್ತ್ಕೊಂಡು ಮುಂದೆ ಹೋಗಬೇಕು. ದಟ್ ಈಸ್ ಲೈಫ್. ಓಕೆ, ಐ ಥಿಂಕ್ ವಿಡಿಯೋ ಸ್ಯಾಟಿಸ್ಫೈಡ್ ಆಗಿದೆ, ನಿಮಗೆ ಕ್ಲಾರಿಟಿ ಕೊಟ್ಟಿದೆ ಮೋಸ ಹೋಗಿರೋರಿಗೆ ಅಂತ ಅನಿಸಿದರೆ ಜಸ್ಟ್ ಗೋ ಆ್ಯಂಡ್ ಡೂ ಕಮೆಂಟ್. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಆದಷ್ಟು ಬೇಗ 25,000 ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್. ಆ್ಯಂಡ್ ಇನ್ಸ್ಟಾ 1,00,000+ ಆಗಿದೆ. ಇನ್ನೊಂದು ಇನ್ಸ್ಟಾ ಪೇಜ್ ಇದೆ, ಅಫಿಷಿಯಲ್ ಪೇಜ್, ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಫೇಸ್ಬುಕ್ ಇದೆ, ಅಲ್ಲೂ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.